ಹೆಲೋ ವಿದ್ಯಾರ್ಥಿಗಳೇ, ನಾನು ಕಳೆದ 10 ವರ್ಷಗಳಿಂದ ಪಾಠ ಮಾಡ್ತಾಯಿದ್ದೀನಿ. ಓಕೆ, ಒಂದು 5-6 ವರ್ಷ ಕಾಲೇಜಲ್ಲಿ ಕೆಲಸ ಮಾಡಿದ್ದೀನಿ. ಪಾಠ ಮಾಡ್ಬೇಕಾದ್ರೆ ಒಂದು 60-65 ಜನ ವಿದ್ಯಾರ್ಥಿಗಳು, ಸೇಮ್ ಲೆಕ್ಚರರ್, ಸೇಮ್ ಸಿಲೆಬಸ್, ಎಲ್ಲರಿಗೂ ಒಂದೇ ಥರ ಪಾಠ ಮಾಡಿರೋದು. ಫೈನಲ್ ಎಕ್ಸಾಮಿನೇಷನ್, ಬೋರ್ಡ್ ಎಕ್ಸಾಮಿನೇಷನಲ್ಲಿ ಕ್ವೆಶನ್ಸು ಸೇಮು, ಹೌದಾ? ಆದರೆ ಈ ರಿಸಲ್ಟ್ಸ್ ಯಾವ ರೀತಿ ಬರ್ತಾಯಿತ್ತು? ಒಬ್ಬ 98, ಒಬ್ಬ 92, ಒಬ್ಬ ವಿದ್ಯಾರ್ಥಿ, ಎಷ್ಟೋ ವಿದ್ಯಾರ್ಥಿಗಳು ಅಂದರೆ ಈ ಕೆಟಗರಿಲಿ ಇನ್ನು 75 ಮಾಡ್ತಾಯಿದ್ರು. ಓಕೆ, ಓವರ್ ದೀಸ್ 10 years ವಾಟ್ ಹ್ಯಾಸ್ ಹ್ಯಾಪನ್ಡ್? ಈ ಥರ ರಿಸಲ್ಟ್ಸ್ ಯಾಕೆ ಬರ್ತಾಯಿದೆ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ಆವಾಗ ನನ್ನ ತಲೆಗೆ ಬಂದಿದ್ದು ವೇರಿಯಸ್ ಕೆಟಗರೀಸ್, ಯಾವ ರೀತಿ ವಿದ್ಯಾರ್ಥಿಗಳಿದ್ರು, ಅವರ ಪ್ಯಾಟರ್ನ್ ಏನು. ಓಕೆ, ನಾನು ನಿಮ್ಗೆ ಕೇಳುವಂಥದ್ದಿಷ್ಟೇ, ನೀವು ಇಲ್ಲಿ ಯಾವ ಕೆಟಗರಿಲಿ ಇದ್ದೀರಾ ಆ್ಯಂಡ್ ವಾಟ್ ಯು ವಾಂಟ್ ಟು ಬಿಕಮ್, ಹೌ ವಾಂಟ್ ಯು ಗ್ರೋ ಯುವರ್ ಸೆಲ್ಫ್ ಟು ಬಿ ದ ಬೆಸ್ಟ್ ಅನ್ನೋದು ಕೊನೆವರೆಗೂ ತಪ್ಪದೆ ನೋಡಿ. ಓಕೆ, ಡೆಫಿನೆಟ್ಲಿ ದಿಸ್ ವಿಲ್ ಹೆಲ್ಪ್ ಯು ವಿದ್ಯಾರ್ಥಿಗಳೇ. ಮೊದಲನೇ ಟೈಪ್ ಆಫ್ ವಿದ್ಯಾರ್ಥಿ, ಓಕೆ, ಯಾವ ರೀತಿ ಇದ್ದ ಅಂತ ನಾವು ನೋಡೋದಾದರೆ, ಓಕೆ, ನಿಮಗೆ ನೀವು ಸರಿಯಾಗಿ ಕೇಳಿಸ್ಕೊಳ್ಳಿ. ಆರ್ ಯು ಫಾಲೋಯಿಂಗ್ ಇನ್ ಟು ದಿಸ್ ಕೆಟಗರಿ? ಲಾಸ್ಟ್ ಮಿನಿಟ್ ವಾರಿಯರ್. ಓಕೆ, ಜೂನು ಜುಲೈ ಕಾಲೇಜ್ ಆವಾಗ ಅಷ್ಟೇ ಸ್ಟಾರ್ಟ್ ಆಗಿರುತ್ತೆ. ಯಾರು ಓದ್ತಾರೆ ಗುರು ಈ ಟೈಮಲ್ಲಿ? ಬಿಂದಾಸಾಗಿರ್ತಾರೆ. ಟೆಸ್ಟ್ ಬರುತ್ತೆ, ಲಾಸ್ಟ್ ಮೂಮೆಂಟಲ್ಲಿ ಓದೋದು. ಮತ್ತಿನ್ನೆರಡು ತಿಂಗಳು ಫೈನಲ್ ಎಕ್ಸಾಮಿನೇಷನ್ ಇರೋದೇ ಫೆಬ್ರವರಿ ಮಾರ್ಚು. ಇಷ್ಟು ಬೇಗ ಓದಬೇಕಾ? ಯಾಕೆ ಓದಲ್ಲ? ಆವಾಗಲೂ ಬಿಂದಾಸ್ ಹಾಗೆ ಕಾಲವನ್ನು ತಳ್ತಾ ಹೋಗ್ತಾರೆ. ನೆಕ್ಸ್ಟ್ ಮತ್ತೊಂದು ಮಿಡ್ ಟರ್ಮ್ ಎಕ್ಸಾಮ್ ಬರ್ಬೋದು, ಸೆಕೆಂಡ್ ಕ್ವಾರ್ಟರ್ಲಿ ಬರ್ಬೋದು. ಫೈನಲ್ ಎಕ್ಸಾಮ್ ಇದೆಲ್ಲ ನೋಡ್ಕೊಳ್ಳೋಣ, ಮೊದಲು ಕಾಲೇಜಲ್ಲಿ ಪಾಠ ಮಾಡಿ ಮುಗಿಸ್ಲಿ, ಆಮೇಲೆ ನಾನು ಓದೋಕ್ಕೆ ಶುರು ಮಾಡ್ತೀನಿ. ಹಿಂಗೆ ಪಾಠನ ಓದದೆ ಟೈಮ್ ಪಾಸ್ ಮಾಡ್ತಾ ಡಿಸೆಂಬರು ಜನವರಿ ಬಂದಾಗ ಬುಕ್ಕು ಓಪನ್ ಮಾಡ್ತಾರೆ. ಫುಲ್ ಹಾರ್ಡ್ ವರ್ಕು ಈ ಕೆಟಗರಿ ವಿದ್ಯಾರ್ಥಿ. ರಾತ್ರಿ ಎಲ್ಲ ನಿದ್ದೆಗೆಡ್ತಾರೆ. ಮನೇಲಿ ಈ ಟೈಮಲ್ಲಿ ಈ ವಿದ್ಯಾರ್ಥಿಗಳು ಪಡ್ತಾ ಇರೋ ಕಷ್ಟ ನೋಡೋಕ್ಕಾಗದೆ ಪೇರೆಂಟ್ಸು ಓದ್ತಾ ಇದೆಯಾ ಮಗನೇ, ಓದ್ತಾ ಇದೆಯಾ ಮಗಳೇ ಅಂತ ಹೇಳಿ ಕಾಫಿ ಮಾಡ್ಕೊಳ್ಳೋದೇನು, ಮಧ್ಯರಾತ್ರಿ ಹಶು ಆಗತ್ತೆ ಓದ್ಬೇಕಾದ್ರೆ, ಎಕ್ಸ್ಪೀರಿಯನ್ಸಿಗೆ ಬಂದಿರ್ಬೋದು, ತಿನ್ನೋದಕ್ಕೆ ಏನಾದ್ರು ಮಾಡಿಕೊಡೋದು ಮಧ್ಯರಾತ್ರಿ, ಹೌದಾ? ಆರೋಗ್ಯ ಹಾಳು ಮಾಡ್ಕೊಳ್ಳೋದು, ಎಷ್ಟು ಕಷ್ಟಪಡ್ತಾರೆ ನೋಡಿ. ಐ ರಿಯಲಿ ಸಲ್ಯೂಟ್ ಫಾರ್ ವಾಟ್ ಯು ಆರ್ ಡೂಯಿಂಗ್. ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ. ಯಾವಾಗ? ಲಾಸ್ಟ್ ಮೂಮೆಂಟಲ್ಲಿ. ಪ್ರಾಬ್ಲಮ್ ಏನು? ಟೈಮ್ ಇರಲ್ಲ. ಹಾರ್ಡ್ ವರ್ಕ್ ಇರುತ್ತೆ, ಟೈಮ್ ಇಲ್ಲ, ತುಂಬ ಕಡಿಮೆ. ಓಕೆ, ದ ಪ್ರಾಬ್ಲಮ್ ಇಸ್ ಹಿಯರ್ ಯು ಆರ್ ವೆರಿ ವೆರಿ ಲೇಜಿ. ಓಕೆ, ಸ್ವಲ್ಪ ಎಚ್ಚೆತ್ಕೊಳ್ಳಿ ವಿದ್ಯಾರ್ಥಿಗಳೇ, ಇಫ್ ಯು ಆರ್ ಫಾಲೋಯಿಂಗ್ ಇನ್ ಟು ದಿಸ್ ಕೆಟಗರಿ. ಓಕೆ, ಈ ರೀತಿ ಮಾಡಬಾರ್ದು. ಮತ್ತೊಂದು ಕೆಟಗರಿ ವಿದ್ಯಾರ್ಥಿ ಇದ್ದಾರೆ, ದ ಕಾಲೇಜ್ ಓನ್ಲಿ ಸ್ಟೂಡೆಂಟು. ಒಳ್ಳೆ ವಿದ್ಯಾರ್ಥಿನೇ, ರೆಗ್ಯುಲರಾಗಿ ಹೋಗ್ತಾರೆ ಕಾಲೇಜಿಗೆ, ಗುಡ್. ಪಾಠವನ್ನೆಲ್ಲ ಕೇಳಿಸ್ಕೊತಾರೆ, ವೆರಿ ವೆರಿ ಗುಡ್. ನೋಟ್ಸು ಬರ್ಕೊತಾರೆ, ಸೂಪರ್ಬ್. ಆಮೇಲೆ ಏನು ಮಾಡ್ತಾರೆ? ಕಾಲೇಜ್ ಮುಗಿಸ್ಕೊಂಡು ಬಂದ ಪುಟ್ಟ, ಹೋದ ಪುಟ್ಟ, ಮನೆಗೆ ಹೋದ, ಬ್ಯಾಗನ್ನಿಟ್ಟ, ನೆಕ್ಸ್ಟ್ ಡೇ ಕಾಲೇಜಿಗೆ ಹೋಗೋವರೆಗೂ ಅದನ್ನು ಮುಟ್ಟಲ್ಲ. ನನಗೂ ಬ್ಯಾಗಿಗೂ ಸಂಬಂಧ ಇಲ್ಲ, ಅದು ಕಾಲೇಜ್ ಲೈಫು, ಇದು ನನ್ನ ಪರ್ಸನಲ್ ಲೈಫ್, ಮುಗೀತು. ಈ ಥರ ಮಾಡಿದ್ರೆ ಸರಿನಾ? ಈಗ ಇಲ್ಲಿ ನಾನು ಸುಮ್ಮನೆ ಒಂದು ಎಕ್ಸಾಂಪಲ್, ನಮ್ಮ ವಿರಾಟ್ ಕೊಹ್ಲಿ ಅವ್ರ ಹೆಸರು ಬರೆದಿದ್ದೀನಿ. ಏನು ಅವ್ರು ನಾಳೆ ಒನ್ ಡೇ ಮ್ಯಾಚ್ ಇದೆ ಅಂದರೆ ಅವತ್ತು ಹಿಂದಿನ ದಿವಸ ರಾತ್ರಿನ ಪ್ರಾಕ್ಟೀಸ್ ಮಾಡ್ತಾರೆ, ಅಥವಾ ಒಂದು 3-4 ವರ್ಷ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತಾರೆ? ಇಲ್ಲ ತಾನೇ? ಯಾಕಂದರೆ ರಿಯಲ್ ಪರ್ಫಾರ್ಮೆನ್ಸ್ ಮ್ಯಾಚಲ್ಲಿ ಆಗಬೇಕು ಅಂದರೆ ಪ್ರತಿ ದಿವಸ ಆ ಕನ್ಸಿಸ್ಟೆನ್ಸಿ ಎಫರ್ಟ್ ಇರಲೇಬೇಕು. ಇಲ್ಲೂ ವಿದ್ಯಾರ್ಥಿಗಳಿದ್ದಾರೆ, ಕಾಲೇಜ್ಗೆ ಹೋಗ್ತಾ ಇದ್ದೀರಾ, ಎಲ್ಲ ಸರಿ ಮಾಡ್ತಾ ಇದ್ದೀರಾ ಮೇಲ್ಗಡೆ, ಫಸ್ಟ್ ಹಾಫ್ ಕರೆಕ್ಟು, ಕಾಲೇಜಲ್ಲಿ ಎಲ್ಲನೂ ಕರೆಕ್ಟು. ಮನೆಗೆ ಬಂದಮೇಲೆ ಪ್ರಾಕ್ಟೀಸೇ ಮಾಡಲಿಲ್ಲ ಅಂದರೆ ಕಾಲೇಜಲ್ಲಿ ಕಾನ್ಸೆಪ್ಟನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ, ಅದನ್ನು ಮತ್ತೆ ಓದ್ಕೊಬೇಕಾಗಿರೋದು, ರಿವೈಸ್ ಮಾಡಬೇಕಾಗಿರೋದು, ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಿಮ್ಮ ಜವಾಬ್ದಾರಿ. ಸೊ ಇಫ್ ಯು ಆರ್ ಫಾಲೋಯಿಂಗ್ ಇನ್ ಟು ದಿಸ್ ಕೆಟಗರಿ ವಿದ್ಯಾರ್ಥಿಗಳೇ, ಇವತ್ತೇ ಎಚ್ಚೆತ್ಕೊಳ್ಳಿ, ಈ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಓಕೆ, ನಮ್ಮ 3ನೇ ಕೆಟಗರಿ ಇದ್ದಾರೆ, ಇವ್ರು ಇನ್ನೂ ಸ್ಪೆಷಲ್ಲು. ಕಾಲೇಜ್ಗೆ ಓಕೆ ಲೆವೆಲ್ಗೆ ಹೋಗ್ತಾ ಇರ್ತಾರೆ. ಓಕೆ, ಇವ್ರಿಗೆ ಏನು ಮಾಡ್ತಾರೆ? ಯೂಟ್ಯೂಬಲ್ಲಿ ವೀಡಿಯೋಸ್ ಎಲ್ಲ ಇದೆ, ಯೂಟ್ಯೂಬ್ ಸಾಗರ, ಇಟ್ ಹ್ಯಾಸ್ ಲಾಟ್ ಆಫ್ ಇನ್ಫಾರ್ಮೇಷನ್. ಬರ್ತಾರೆ,
6 ಸಬ್ಜೆಕ್ಟ್ಸು. ಈ ಕಾಲೇಜಲ್ಲೂ ಏನಾಗ್ಬಿಡುತ್ತೆ, ಒಂದೊಂದು ಸತಿ ಎಷ್ಟೋ ಕಾಲೇಜಸ್ಗಳಿಲ್ಲಾಗತ್ತೆ, ಒಂದೊಂದು ಸಬ್ಜೆಕ್ಟ್ನ 2-3 ಜನ ಹೇಳ್ಕೊಡ್ತಾ ಇರ್ತಾರೆ, ಒಂದು ಕ್ಲಾರಿಟಿ ಸಿಗ್ತಾ ಇರಲ್ಲ. ಹೌದಾ? ಅಡ್ಜಸ್ಟ್ ಆಗೋಕ್ಕೆ ಒಂದು ಟೀಚರ್ನ ಬ್ಯಾಂಡ್ ವಿಡ್ತ್ಗೆ ಅಡ್ಜಸ್ಟ್ ಆಗೋಕ್ಕೆ ಆ ರ್ಯಾಪೋ ಬಿಲ್ಡಾಗಿ ಕಷ್ಟ ಆಗ್ತಾ ಇರುತ್ತೆ. ಒಬ್ರೊಬ್ಬರು ಒಂದೊಂದು ಚಾಪ್ಟರ್ ಮಾಡ್ಕೊಂಡು ಹೋಗ್ತಾರೆ, ಯಾವ್ದು ಓದಬೇಕು ಯಾವ್ದು ಬಿಡಬೇಕು, ಹೆಂಗೆ ಸ್ವಾಮಿ ತಡ್ಕೊಳತ್ತೆ ಜೀವ. ಐ ಅಂಡರ್ಸ್ಟ್ಯಾಂಡ್ ವಿದ್ಯಾರ್ಥಿಗಳ ಪಾಯಿಂಟ್ ಆಫ್ ವ್ಯೂ ಹಿಯರ್. ಸೊ ಹಾಗಾಗಿ ಯೂಟ್ಯೂಬ್ನ ಮೊರೆ ಹೋಗ್ತೀರಾ, ಆನ್ಲೈನಲ್ಲೆಲ್ಲ ಫ್ರೀ ಆಗಿದೆಯಲ್ಲ, ಫೈನ್. ಅಲ್ಲೂ ಅಷ್ಟೇ, ಇಲ್ಲಿ ನಿಮ್ಮ ಕಾಲೇಜಲ್ಲಿ ಒಬ್ಬರು ಇಬ್ಬರು ಟೀಚರು, ಯೂಟ್ಯೂಬಲ್ಲಿ 100 ಜನ ಟೀಚರ್ಸು. ಯಾರ್ದಂತ ನೋಡ್ತೀರಾ, ಯಾರ್ದು ಸರಿ ಯಾರು ತಪ್ಪಂತ ಹೇಳ್ತೀರಾ? ಎಲ್ಲ ಡೇಟಾ ಸ್ಕ್ರೋಲ್ ಮಾಡೋದಲ್ಲೇ ಹೋಗ್ಬಿಡುತ್ತೆ, ಕಂಟೆಂಟ್ ಸ್ಕ್ರೋಲ್ ಮಾಡೋದಲ್ಲಿ. ಇಲ್ಲೂ ನೀವು ಸರಿಯಾಗಿ ಓದ್ಕೊಳ್ಳೋದೇ ಇಲ್ಲ. ಹೌದಾ? ರಿಯಾಲಿಟಿ ಇಷ್ಟೇ. ನೀವು ಎಲ್ಲ ಮಾಡಬೇಕು ಅಂತ ಹೇಳ್ತೀರಾ, ಈ ಇನ್ಫಾರ್ಮೇಷನ್ ಎಲ್ಲ ವಿಡಿಯೋ ಸೇವ್ ಮಾಡ್ಕೊಳ್ಳೋದು, ಡೌನ್ಲೋಡ್ ಮಾಡ್ಕೊಳ್ಳೋದು, ಯಾವಾಗಲೂ ಒಂದು ಸತಿ ಪೀಕಾಗಿ ಅದನ್ನು ಬರೆದು ಇಟ್ಕೊಳ್ಳೋದು ಮಾಡ್ತೀರಾ, ಬಟ್ ಸರಿಯಾಗಿ ಓದಲ್ಲ. ಯಾಕಂದರೆ ಒಬ್ರೊಬ್ರು ಒಂದೊಂದು ಥರ ಹೇಳ್ಕೊಟ್ಟಾಗ ಕಾಲೇಜಲ್ಲಿ ಏನು ಕನ್ಫ್ಯೂಷನ್ ಆಯಿತು, ಇಲ್ಲೂ ಅದೇ ರಾಗ ಅದೇ ಹಾಡು. ಪ್ರಾಬ್ಲಮ್ ಇಸ್ ಹಿಯರ್. ಫಿಕ್ಸ್. ಒಂದೇ ಒಂದು ಕಂಟೆಂಟ್ಗೆ ಯಾವತ್ತೂ ಬದ್ಧವಾಗಿರಬೇಕು, ಅಥವಾ ಒಂದೇ ಟೀಚರ್ಗೆ ನೀವು ಬದ್ಧವಾಗಿದ್ದಾಗ, ಒಂದು ಸ್ಟ್ರಕ್ಚರ್ಡ್ ವೇಯಲ್ಲಿ ಓದ್ಕೊಂಡಾಗ ಈ ಕನ್ಫ್ಯೂಷನ್ ಆಗೋದಿಲ್ಲ. ಈ ಮಿಸ್ಟೇಕನ್ನು ನೀವು ಮಾಡ್ತಾಯಿರಿ. ಇಫ್ ಯು ಆರ್ ಫಾಲೋಯಿಂಗ್ ಇನ್ ಟು ದಿಸ್ ಕೆಟಗರಿ, ಪ್ಲೀಸ್ ಕರೆಕ್ಟ್ ಯುವರ್ ಸೆಲ್ಫ್ ವಿದ್ಯಾರ್ಥಿಗಳೇ. ಓಕೆ. ಆ್ಯಂಡ್ ಟೈಪ್ 4 ಇದ್ದಾರೆ, ಹಾರ್ಡ್ ವರ್ಕಿಂಗ್ ಸ್ಟೂಡೆಂಟ್ ವಿತೌಟ್ ಡೈರೆಕ್ಷನ್. ಇಲ್ಲಿ ನೋಡಿ, ನಾನು ಒಂದು ಹಾಕ್ಬಿಟ್ಟಿದ್ದೀನಿ, ಈ ಕಡೆ ಹೋಗು ಅಂತ ಹೇಳಿದ್ರೆ ಅಣ್ಣ ಈ ಕಡೆ ಹೋಗ್ತಾರೆ ಗಾಡಿ ತೊಗೊಂಡು. ಹಾರ್ಡ್ ವರ್ಕಿಂಗ್ ಹೌದು, ಈ ಕೆಟಗರಿ ಸ್ಟೂಡೆಂಟ್ ಬಗ್ಗೆ ಅತ್ಯಂತ ಗೌರವ. ಮತ್ತೊಮ್ಮೆ ಇವ್ರ ಪ್ರಾಬ್ಲಮ್ ಏನು ಅಂತ ಹೇಳ್ಬಿಡ್ತೀನಿ ನೋಡಿ. ಹಾರ್ಡ್ ವರ್ಕಿಂಗ್ ಇನ್ ದ ಸೆನ್ಸ್, ಪ್ರತಿನಿತ್ಯ 5-6 ಅವರ್ ಓದ್ಕೊತಾರೆ, ಕಾಲೇಜ್ ಮುಗಿಸಿ ಬಂದು ಕೆಲಸ ಏನೋ ಓದೋದು. ಓಕೆ, ವೆರಿ ಸ್ಟೂಡಿಯಸ್, ವೆರಿ ಗುಡ್, ಹಾರ್ಡ್ ವರ್ಕಿಂಗ್. ಓಕೆ, ಆದರೆ ಸರಿಯಾದ ರಿವಿಷನ್ ಇರೋದಿಲ್ಲ, ಏನು ಓದ್ಕೊಬೇಕು ಅನ್ನೋದು ಪರ್ಫೆಕ್ಷನಲ್ಲಿ ಗೊತ್ತಿರೋದಿಲ್ಲ. ಓಕೆ, ಯಾವ ಕಾನ್ಸೆಪ್ಟಿಗೆ, ಯಾವ ಕ್ವೆಶನ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದು ಗೊತ್ತಿಲ್ಲ, ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬಾರ್ದು ಅನ್ನೋದು ಗೊತ್ತಿಲ್ಲ. ಹಾರ್ಡ್ ವರ್ಕ್ ಇನ್ ದ ರೈಟ್ ಡೈರೆಕ್ಷನ್ ಗಿವ್ ಯು ರಿಸಲ್ಟ್. ಹಾರ್ಡ್ ವರ್ಕ್ ಇನ್ ದ ರಾಂಗ್ ಡೈರೆಕ್ಷನ್ ವಿಲ್ ನಾಟ್ ಗಿವ್ ಯು ದ ರಿಸಲ್ಟ್ ವಿಚ್ ಯು ಆ್ಯಕ್ಚುಲಿ ವಾಂಟೆಡ್ ಟು ಗೆಟ್. ಅರ್ಥ ಆಗ್ತಾ ಇದೆಯಾ? ಸೊ ಇಫ್ ಯು ಆರ್ ಫಾಲೋಯಿಂಗ್ ಇನ್ ಟು ದಿಸ್ ಕೆಟಗರಿ, ಒಂದು ಸರಿಯಾದ ಗೈಡೆನ್ಸ್ ಇಟ್ಕೊಳ್ಳಿ, ವೆರಿ ವೆರಿ ಇಂಪಾರ್ಟೆಂಟ್. ನೀವು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ಹ್ಯೂಜ್ ರೆಸ್ಪೆಕ್ಟ್ ಫಾರ್ ದಟ್, ಬಟ್ ನಿಮ್ಮ ಡೈರೆಕ್ಷನ್ ಸರಿ ಇದೆಯಾ? ನೀವು ಮಾಡ್ತಾ ಇರೋಂಥ ಕೆಲಸಕ್ಕೆ, ನಿಮ್ಮ ಎಫರ್ಟಿಗೆ ವಿಲ್ ಯು ಗೆಟ್ ದ ರಿಸಲ್ಟ್ಸ್ ಆರ್ ನಾಟ್? ಓಕೆ, ಯೋಚನೆ ಮಾಡಿ ಸರಿಯಾಗಿ. ಓಕೆ, ಕರೆಕ್ಟ್ ಯುವರ್ ಸೆಲ್ಫ್. ಆ್ಯಂಡ್ ದ ನೆಕ್ಸ್ಟ್ ಈಸ್ ದ ಟೈಪ್ ಆಫ್ ದ ಸ್ಟೂಡೆಂಟ್. ಈ ಎಲ್ಲ ಕೆಟಗರೀಸು ಕೆಟ್ಟ ಸ್ಟೂಡೆಂಟ್ಸ್ ಅಂತ ನಾನು ಹೇಳ್ತಾ ಇಲ್ಲ, ಇಷ್ಟೊತ್ತು ನಾನು ಡಿಸ್ಕಸ್ ಮಾಡಿದ್ದು. ಓಕೆ, ಡೋಂಟ್ ಟೇಕ್ ಇಟ್ ಇನ್ ಅ ರಾಂಗ್ ವೇ. ಈಗ ನೆಕ್ಸ್ಟ್ ನಾನು ಹೇಳುವಂಥದ್ದು, ಎಲ್ಲ ವಿದ್ಯಾರ್ಥಿಗಳು ಈ ಕೆಟಗರಿ ಆಗಬೇಕು ಅಂತ ಇಷ್ಟಪಡ್ತಾರೆ. ಓಕೆ, ದ ಸ್ಮಾರ್ಟ್ ಪರ್ಫಾರ್ಮರ್. ಇವರೇನು ಬಿಂದಾಸ್ ಒಂದು ಸಿಸ್ಟಮ್ನ ಫಾಲೋ ಮಾಡ್ತಾರೆ. ನಾನು ಟಾಪರ್ ಅಂದರೆ ದೊಡ್ಡ ಇಂಟೆಲಿಜೆನ್ಸು, ಬಾರ್ನ್ ಇಂಟೆಲಿಜೆಂಟ್. ಒಂದು ಸತಿ ಹಿಂಗೆ ಓದ್ಬಿಟ್ರೆ, ರೋಬೋ ಪಿಕ್ಚರ್ ರಜನಿಕಾಂತ್ ರೋಬೋ ಓದುತ್ತಲ್ಲ, ಹಿಂಗೆ ಓದ್ಬಿಟ್ರೆ ಬುಕ್ ಮತ್ತು ಮುಟ್ಟೋದೇ ಬೇಡ, ಹಂಗೆ ಯಾರೂ ಇರಲ್ಲ. ಒಂದು ಸಿಸ್ಟಮ್ನ ಫಾಲೋ ಮಾಡ್ತಾರೆ, ಅಂಥವ್ರು ವೆರಿ ವೆರಿ ರೇರ್. ಓಕೆ, ಒಂದು ಸಿಸ್ಟಮ್ನ ಫಾಲೋ ಮಾಡ್ತಾರೆ ವಿದ್ಯಾರ್ಥಿಗಳೇ, ರಿವೈಸ್ ಮಾಡ್ತಾರೆ ಓದಿರೋದನ್ನು, ವೆರಿ ವೆರಿ ಇಂಪಾರ್ಟೆಂಟ್. ಟೆಸ್ಟ್ಗಳನ್ನ ಬರೆದು ಪ್ರಾಕ್ಟೀಸ್ ಮಾಡ್ತಾರೆ, ಡೌಟ್ಸ್ ಇದ್ದರೆ ಕೇಳಿ ತಿಳ್ಕೊತಾರೆ. ಆ್ಯಂಡ್ ರಿಲೈಸ್ ಆನ್ ಡಿಸಿಪ್ಲಿನ್. ಇದನ್ನು 2 ದಿವಸ ಮಾಡಿದೆ, 3 ದಿವಸ ಬಿಟ್ಟೆ, ಮತ್ತು 4 ದಿವಸ ಮಾಡಿದೆ, 10 ದಿವಸ ಬಿಟ್ಟೆ ಮಾಡಲ್ಲ. ಕನ್ಸಿಸ್ಟೆನ್ಸಿ. ಈ ಕನ್ಸಿಸ್ಟೆಂಟಾಗಿ ಇಲ್ಲಿ ಕೊಟ್ಟಿರುವಂಥ ಎಲ್ಲ ಟಾಪಿಕ್ಸನ್ನು ಅವರು ಮಾಡಿದಾಗ ಡೆಫಿನೆಟ್ಲಿ ಇವರು ಟಾಪರ್ಸ್ ಆಗೋದಲ್ಲಿ ಡೌಟೇ ಇಲ್ಲ. ಸೊ ಇವರು ಉಳಿದ 4 ಕೆಟಗರಿಗೆ ಕಂಪೇರ್ ಮಾಡಿದಾಗ ಮಾಡಿದ್ದೇನೋ, ಓದೋದ್ರ ಜೊತೆಗೆ ರಿವೈಸು ಮಾಡಿದ್ರು, ಡೌಟ್ಸ್ ಇದ್ದಿದ್ದನ್ನು ಕ್ಲಾರಿಫೈ ಮಾಡಿಕೊಂಡ್ರು, ಕ್ಯಾರಿ ಫಾರ್ವರ್ಡ್ ಮಾಡಲಿಲ್ಲ, ಟೆಸ್ಟ್ ಇದ್ದರು, ಡಿಸಿಪ್ಲಿನಿಗೆ ಒತ್ತು ಕೊಟ್ಟು ಕನ್ಸಿಸ್ಟೆಂಟಾಗಿ ಎಫರ್ಟ್ ಹಾಕಿದ್ರು, ದೇ ಬಿಕೇಮ್ ದ ಟಾಪರ್ಸ್. ನಾವು ಇದನ್ನೇ ನೀವು ಮಾಡಿದಲ್ಲಿ ನೀವು ಕೂಡ ಟಾಪರ್ ಆಗ್ತೀರಾ. ಇಫ್ ಯು ಆರ್ ಸ್ಟಿಲ್ ಫೇಲಿಂಗ್ ಟು ಡೂ ಇಟ್, ನಿಮಗೆ ಗೊತ್ತಿಲ್ಲ ಸರ್ ನಾವು ಮೇಲಿನ 4 ಪ್ರೀವಿಯಸ್ ಕೆಟಗರಿಗೆ ಫಾಲೋ ಆಗ್ತಾಯಿದ್ದೀವಿ, ನಮಗೆ ಗೈಡೆನ್ಸ್ ಬೇಕು, ಏನು ಓದಬೇಕು ಏನು ಬಿಡಬೇಕು ಅರ್ಥ ಆಗ್ತಾ ಇಲ್ಲ, ನಿಮಗೆ ಏನಾದ್ರು ಇಶ್ಯೂಸ್ ಇದ್ದಲ್ಲಿ ವಿ ಆರ್ ದೇರ್ ಟು ಗೈಡ್ ಯು. ಎಕ್ಸಾಮ್ ಓರಿಯೆಂಟೆಡ್ ಅಪ್ರೋಚ್. ಈಗ ಕ್ವಾರ್ಟರ್ಲಿ ಎಕ್ಸಾಮಿನೇಷನ್ನು ಹತ್ತಿರ ಬಂದಿದೆ ವಿದ್ಯಾರ್ಥಿಗಳೇ. ಸಾಧಕ ಪ್ರೋ ಅನ್ನೋ ಬ್ಯಾಚ್ ಏನಿದೆ, ದಿಸ್ ಈಸ್ ಪರ್ಟಿಕ್ಯುಲರ್ಲಿ ಡಿಸೈನ್ಡ್ ಫಾರ್ ಯು, ಫಾರ್ ಯುವರ್ ಸಕ್ಸಸ್.
ಇಲ್ಲಿ ನಮ್ಮ ಎಲ್ಲ ಕಾಮರ್ಸ್ನ ಕೋರ್ ಸಬ್ಜೆಕ್ಟ್ಗಳಿಗೆ ನಾವು ಲೈವ್ ಕ್ಲಾಸಸ್ನ ಕಂಡಕ್ಟ್ ಮಾಡೋದಲ್ಲದೆ ಅದರ ರೆಕಾರ್ಡಿಂಗ್ಸ್, ನೋಟ್ಸ್, ಸಾಲ್ವ್ಡ್ ಕ್ವಶನ್ ಬ್ಯಾಂಕ್ ಕೊಡ್ತೇವೆ, ಫ್ರಮ್ ವಿಚ್ ದ ಕ್ವಶನ್ ಪೇಪರ್ ವಿಲ್ ಕಮ್. ಕ್ವಶನ್ ಪೇಪರ್ ವಿಲ್ ಕಮ್ ಅಂದರೆ ಕ್ವಶನ್ ಪೇಪರ್ ಅಲ್ಲಿಂದನೇ ಕ್ವಶನ್ ಸೆಲೆಕ್ಟ್ ಮಾಡೋದು. ದಟ್ಸ್ ಓಪನ್ ಸೀಕ್ರೆಟ್. ಸ್ಯಾಂಪಲ್ ಕ್ವಶನ್ ಪೇಪರ್ ವಿತ್ ಸೊಲ್ಯೂಷನ್ಸ್ ಕೊಡ್ತೇವೆ, ಡೌಟ್ ಸಾಲ್ವಿಂಗ್ ಇರುತ್ತೆ, ಚಾಪ್ಟರ್ ವೈಸ್ ಟೆಸ್ಟ್ ಇರುತ್ತೆ, ಆ್ಯಂಡ್ ವಾಟ್ ನಾಟ್ ಗೈಡ್ ಮಾಡ್ತಾ ಇದ್ದೀವಿ. ಎಕ್ಸಾಮ್ ಓರಿಯೆಂಟೆಡ್ ಟೀಚಿಂಗ್ ಆಗ್ತಾ ಇದೆ. ಲಾಸ್ಟ್ ಇಯರ್ ಸ್ಟೇಟ್ ರ್ಯಾಂಕ್ ಬಂತು, 1 ಮಿಸ್ ಆಯಿತು. ಈ ವರ್ಷ ಅದನ್ನು ಸಾಧಿಸ್ತಾ ಇದ್ದೀವಿ. ಅಲಾಂಗ್ ವಿತ್ ದಿಸ್ ನಾವು ಲ್ಯಾಂಗ್ವೇಜ್ ಸಪೋರ್ಟನ್ನು ಕೊಟ್ಟಿದ್ದೀವಿ, ಇಂಗ್ಲೀಷ್ ಮತ್ತು ಕನ್ನಡ. ಇಫ್ ಯು ವಾಂಟ್ ಇಂಗ್ಲೀಷ್ ಆ್ಯಂಡ್ ಕನ್ನಡ, ನೀವು ಈ ಬ್ಯಾಚನ್ನು ಬೈ ಮಾಡ್ಬೋದು, ಸಾಧಕ ಪ್ರೋ ಪ್ಲಸ್. ಓಕೆ, ವೆರಿ ವೆರಿ ಸೀರಿಯಸ್. ನಾನು ಹೇಳಿದ್ನಲ್ಲ, ಆ 4 ಕೆಟಗರಿಯಿಂದ 5ನೇ ಕೆಟಗರಿಗೆ ಪ್ರತಿಯೊಬ್ಬರು ಬನ್ನಿ. ನಿಮಗೆ ಒಂದು ಪ್ರಾಪರ್ ಡಿಸಿಪ್ಲಿನ್ಡ್ ಕ್ಲಾಸಸ್ ಬೇಕಿತ್ತು, ನೀವು ಟೈಮ್ ಟೇಬಲ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ಕ್ಲಾಸಸ್ಸೇ ನಿಮಗೆ ಟೈಮ್ ಟೇಬಲ್ ಆಫ್ಟರ್ ದ ಕಾಲೇಜ್ ಅವರ್ಸ್. ಸಿಸ್ಟಮೆಟಿಕ್ಕಾಗಿ ಓದ್ಬೋದು. ಕ್ವಾರ್ಟರ್ಲಿ ಎಕ್ಸಾಮಿನೇಷನ್ ಹತ್ತಿರ ಬಂದಿದೆ ಅಂತ ಹೇಳಿದೆ. ಈ ಎಕ್ಸಾಮಿನೇಷನ್ನ ಮಾರ್ಕ್ಸ್ ಫೈನಲ್ ಎಕ್ಸಾಮಿನೇಷನ್ಗೆ ಆ್ಯಡ್ ಆಗುತ್ತೆ. ಯು ಕ್ಯಾನ್ ಸಿ ನಿಮ್ಮ ಕ್ವಾರ್ಟರ್ಲಿ ಎಕ್ಸಾಮಿನೇಷನ್ಸ್ಗೂ ಈ ಬ್ಯಾಚ್ ನೀವು ಇನ್ನೂ ಜಾಯ್ನ್ ಆಗಿಲ್ಲ ಅಂದರೆ ಸ್ಟಿಲ್ ನಾವು ಯು ಕ್ಯಾನ್ ಜಾಯ್ನ್. ವೆರಿ ವೆರಿ ಇಂಪಾರ್ಟೆಂಟ್ ಕ್ಲಾಸಸ್ ಮಾಡ್ತಾ ಇದ್ದೀವಿ. ಶಾರ್ಟ್ ಕ್ವಶನ್ಸು, ಡೌಟ್ ಸಾಲ್ವಿಂಗು, ಇಂಪಾರ್ಟೆಂಟ್ ಕ್ವಶನ್ಸ್, ಎವ್ರಿಥಿಂಗ್ ವಿಲ್ ಬಿ ಡನ್ ಬಿಫೋರ್ ದ ಎಕ್ಸಾಮಿನೇಷನ್ ಸೊ ದಟ್ ಯು ಗೆಟ್ ಫುಲ್ ಮಾರ್ಕ್ಸ್. ಸೊ ಹಿಂದೆ ಈ ಬ್ಯಾಚನ್ನು ಜಾಯ್ನ್ ಆಗಿ, ಜಾಯ್ನಿಂಗ್ ಲಿಂಕ್ ಡಿಸ್ಕ್ರಿಪ್ಷನಲ್ಲೇ ಇದೆ. ಓಕೆನಾ ವಿದ್ಯಾರ್ಥಿಗಳೇ? ಸಿ ಯು ಆಲ್ ಇನ್ ದಿಸ್ ಲೈವ್ ಕ್ಲಾಸ್ ಅಂತ ಹೇಳ್ತಾ, ಆದಷ್ಟು ಬೇಗ ಟಾಪ್ 4 ಕೆಟಗರೀಸ್ ಇದ್ದಲ್ಲಿ ನಿಮ್ಮ ಮಿಸ್ಟೇಕ್ಸ್ನ ಅನಲೈಸ್ ಮಾಡಿಕೊಂಡು ಟಾಪ್ ಪೊಸಿಷನ್ಗೆ ಬಂದು ನಿಂತ್ಕೊಳ್ಳಿ ನಿಮ್ಮ ಅಕಾಡೆಮಿಕ್ಸಲ್ಲಿ, ವಿತ್ ಸಪೋರ್ಟ್ ಆಫ್ ದ ಬ್ಯಾಚ್ ಸಾಧಕ ಪ್ರೋ ಅಂತ ಹೇಳ್ತಾ, ಆದಷ್ಟು ಬೇಗ ಜಾಯ್ನ್ ಆಗಿ ವಿದ್ಯಾರ್ಥಿಗಳೇ. ಸಿ ಯು ಆಲ್ ಇನ್ ದಿಸ್ ಬ್ಯಾಚ್. ಲವ್ ಯು ಆಲ್.